ಬನ್ನಿ, ಇವತ್ತಿನ ಅಣ್ಣವರ ಒಂದು ವಿಶೇಷವಾದ ಸಂಚಿಕೆ ಇದು ಒಂದನೇ ನನ್ನ ಚಾನಲ್ನ 1ನೇ ವಾರ್ಷಿಕೋತ್ಸವದ ಪ್ರಯುಕ್ತವಾಗಿ ಇವತ್ತು ಒಂದು ವಿಶೇಷವಾದ ಮಾಹಿತಿ. ಈ ಮಾಹಿತಿ ಇತ್ತೀಚಿನ ಜನಕ್ಕೆ ಯಾರಿಗೂ ಗೊತ್ತಿಲ್ಲ. ಹಳಬರಿಗೆ ಈ ವಿಷಯ ಗೊತ್ತಿದೆ, ಈಗಿನ ಜನ್ರೇಷನ್ಗೆ ಈ ವಿಷಯ ಗೊತ್ತೇ ಇಲ್ಲ. ಅಣ್ಣವರ ಅಭಿನಯದ ಅದ್ಭುತ ಅಭಿನಯದ ಸೂಪರ್ ಹಿಟ್ ಚಿತ್ರ ಭಕ್ತ ಪ್ರಹ್ಲಾದ. 1983ರಂದು ಈ ಚಿತ್ರ ಬಿಡುಗಡೆಯಾಗಿತ್ತು. ಇದು ಅಣ್ಣವರ ಚಿತ್ರಗಳ ಇತಿಹಾಸದಲ್ಲೇ ಇದೊಂಥರ ಅತ್ಯದ್ಭುತವಾದ ಚಿತ್ರ. ವಿಜಯ್ ನಿರ್ದೇಶನದ ಚಿತ್ರ. ಒಂಥರ ಅಣ್ಣವರ ಆ ಗೆಟಪ್ಪು, ಆ ಗದೆ ಹಿಡ್ಕೊಂಡಿರೋ ಸ್ಟೈಲು, ಅದೆಲ್ಲ ನೋಡಿಬಿಟ್ರೆ ಹಬ್ಬ ಅದ್ಭುತ ರೀ. ನಮ್ಮ ಕಪಾಲಿ ಚಿತ್ರಮಂದಿರದಲ್ಲಿ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ 125 ಅಡಿಗಳ ಎತ್ತರದ ಏಕೈಕ ಕಟೌಟ್ ಇದೊಂದೇ ಚಿತ್ರಕ್ಕಿರೋದು. 125 ಅಡಿ ಕಟೌಟ್ ಈ ಚಿತ್ರ ಕೊಟ್ಟಿದ್ದು. ಇದಾದ ನಂತರ ಶಬ್ದವೇದಿಗೆ 120 ಅಡಿ ಕಟೌಟ್, ಅದ ನಂತರ ಇನ್ನೆಲ್ಲದು ಚಿಕ್ಕ ಚಿಕ್ಕ ಕಟೌಟ್ಗಳೇ. 125 ಅಡಿ ಕಟೌಟ್ ಈ ಚಿತ್ರಕ್ಕಿತ್ತು ಕಪಾಲಿ ಚಿತ್ರಮಂದಿರದಲ್ಲಿ. ಅದು ಬಿಡಿ, ಪಕ್ಕದಲ್ಲಿ ಗಂಗರಾಮ್ ಬಿಲ್ಡಿಂಗ್ ಬಿದ್ದೋಗಿ ಆಮೇಲೆ ಅದನ್ನು ಚಿತ್ರನ ಕಲ್ಪನೆಗೆ ಶಿಫ್ಟ್ ಮಾಡಿ ಎಲ್ಲ ಮಾಡಿದ್ರು, ಅದು ಬೇರೆ ಇರಲಿ. ಈ ಚಿತ್ರನ ನವರಂಗ್ ಚಿತ್ರಮಂದಿರದಲ್ಲಿ ಬಿಡುಗಡೆ ಮಾಡಿದರು 9/9/1983ರಲ್ಲಿ. ಇದು ನೋಡಿ, ಇಲ್ಲಿ ಅಭಿಮಾನಿಗಳು ಒಂದು ರೀತಿಯಲ್ಲಿ ಇಡೀ ದೇಶಕ್ಕೆ ಮಾದರಿ ಆದರು ಅಂತ ಹೇಳ್ಬೋದು ನಾವು. ಈಗ ಅಭಿಮಾನಿಗಳಿದ್ದಾರೆ, ಆ ಒಂದು ಕಟೌಟ್ ಹಾಕ್ತಾ ಇದ್ದಾನೆ ಹೋಗಿ ಅರ್ಧ ಹಾಕೋದು, ಇಲ್ಲ ಈ ಇನ್ನೊಬ್ಬ ನಟನಿಗೆ ಬೈಕೊಳ್ಳೋದು, ಮತ್ತು ಫೇಕ್ ಅಕೌಂಟ್ಗಳನ್ನ ಓಪನ್ ಮಾಡಿ ಇನ್ನೊಬ್ಬ ನಟನ ಬಗ್ಗೆ ಇನ್ನೊಬ್ಬ ನಟಿಯ ಬಗ್ಗೆ ಕೆಟ್ಟಾಗಿ ಮಾತಾಡಿ ಸ್ಟಾರ್ ವಾರ್ ಮಾಡೋದೆಲ್ಲ ಮಾಡ್ತಿದ್ರು. ಆದರೆ ಆಗ ಇದ್ದ ಅಣ್ಣವ್ರ ಅಭಿಮಾನಿಗಳು ಏನು ಮಾಡ್ತಾಯಿದ್ರು ಅಂದರೆ, ನೀವೆಲ್ಲ ಕೇಳಿದ್ರೆ ಖುಷಿ ಪಡ್ತೀರ. ಕೆಂಟಕಿ ಕರ್ನಲ್ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ, ಗಾಯತ್ರಿ ನಗರ, ಬೆಂಗಳೂರು 4ನೇ ಅಡ್ಡ ರಸ್ತೆ. ಈ ಅಭಿಮಾನಿ ಸಂಘ ಇದೆಯಲ್ಲ, ಕೆಂಟಕಿ ಕರ್ನಲ್ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ, ಅದರ ಅಧ್ಯಕ್ಷರಾದಂಥ ಮಂಜುನಾಥ್ ಅವರು, ಹಾಗೂ ಉಪಾಧ್ಯಕ್ಷರಾದಂಥ ಮಲ್ಲಿಕಾರ್ಜುನವರು, ಹಾಗೂ ಕಾರ್ಯದರ್ಶಿಯಾದ ಸ್ವಾಮಿಯವರು, ಇನ್ನೂ ಪ್ರಕಾಶು, ಎಮ್.ಎಚ್. ಪ್ರಕಾಶ್ ಅಂತ, ಮತ್ತು KM ಪ್ರಕಾಶ್ ಅಂತ, ಹಾಗೆ ಬಾಬು, ಆಮೇಲೆ ಆಂಜನೇಯ ಅವರು, ಶಿವ, ಗಂಗಾಧರು, ಇನ್ನೂ ಎಷ್ಟೋ ಜನ ಅಭಿಮಾನಿಗಳಿದ್ದರು. ದಯವಿಟ್ಟು ಹೆಸರು ಮರ್ತೋಗಿದ್ರೆ ಬೇಜಾರಾಗ್ಬಿಡಿ. ಇವರೆಲ್ಲ ಸೇರಿ ಒಂದು ಅದ್ಭುತವಾದ ಕಾರ್ಯಕ್ರಮಕ್ಕೆ ರೆಡಿ ಆಗ್ತಾರೆ. ಯಾವ ಥರ ಕಾರ್ಯಕ್ರಮ ಅದು? ಅವರು ನವರಂಗ್ ಚಿತ್ರಮಂದಿರಕ್ಕೆ ಒಂದು ಸ್ಟಾರ್ಗಳ ಸ್ಪರ್ಧೆ ಅಂತ ಮಾಡ್ತಾರೆ. ಏನಿದು ಸ್ಟಾರ್ಗಳ ಸ್ಪರ್ಧೆ? ಆಗ ಅಣ್ಣವ್ರ ಚಿತ್ರಗಳಿಗೆ ನಿಮಗೆ ಹೆಚ್ಚಾಗಿ ಕಟೌಟ್ಗಳಿಗೆ ಹಾರ ಹಾಕೋಕ್ಕಿಂತ ಸ್ಟಾರ್ಗಳ ಮೆರವಣಿಗೆನೇ ಜೋರಾಗಿರೋದು. ಎಲ್ಲಿ ನೋಡಿದ್ರು ಥಿಯೇಟ್ರ್ ತುಂಬ ಸ್ಟಾರ್ಗಳ ಮೆರೋದು. ಸುಮಾರು ಅಣ್ಣವ್ರ ಚಿತ್ರದಲ್ಲಿ ಒಂದೊಂದು ಚಿತ್ರಮಂದಿರದಲ್ಲಿ ಇಲ್ಲ ಅಂದರೂ 200-300 ಸ್ಟಾರ್ಗಳಿರ್ತಿತ್ತು. ಫುಲ್ಲು ಸ್ಟಾರ್ಗಳು ಹಾಕಿ ಮುಚ್ಚಿಬಿಡ್ತಿದ್ರು, ಥಿಯೇಟ್ರನ್ನ ಮುಚ್ಚಿಬಿಟ್ಟು ಬರೀ ಸ್ಟಾರ್ಗಳ ಮೆರವಣಿಗೆ ಮಾಡ್ತಿದ್ರು. ಅದಕ್ಕೆ ಈ ಕೆಂಟಕಿ ಕರ್ನಲ್ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದವರು, ಗಾಯತ್ರಿ ನಗರದವರು ಏನು ಮಾಡ್ತಾರೆ ಅಂದರೆ, ನವರಂಗ್ ಚಿತ್ರಮಂದಿರದಲ್ಲಿ ಸ್ಟಾರ್ಗಳ ಸ್ಪರ್ಧೆ ಅಂತ ಮಾಡ್ತಾರೆ. ಅವರು ಒಂದು ಪೇಪರ್ ಸ್ಟೇಟ್ಮೆಂಟ್ನ ಕೊಡ್ತಾರೆ. ನಾನು ಅದನ್ನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತೀನಿ. ಯಾರ್ಯಾರು ಅಭಿಮಾನಿಗಳಿದ್ದಾರೆ ಅವರೆಲ್ಲ ವಿಭಿನ್ನ ರೀತಿಯಲ್ಲಿ ಒಂದೊಂದು ಥರ ಒಂದೊಂದು ಸಂಘದವರು ಒಬ್ಬೊಬ್ಬರು ರೀತಿಯಲ್ಲಿ ಸ್ಟಾರ್ಗಳನ್ನ ಮಾಡ್ಕೊಂಡು ತಗೊಂಬನ್ನಿ, ನವರಂಗ್ ಚಿತ್ರಮಂದಿರದಲ್ಲಿ ಹಾಕಿ. ನೀವು ಹಾಕೋ ಎಲ್ಲ ಸ್ಟಾರ್ಗಳನ್ನ ನಾವು ಪರಿಶೀಲನೆ ಮಾಡ್ತೀವಿ. ಇದರಲ್ಲಿ ಯಾರ್ದು ವಿಭಿನ್ನವಾಗಿತ್ತು, ಒಂಥರ ಅತ್ಯದ್ಭುತವಾಗಿತ್ತು, ಹೊಸ ಥರದಲ್ಲಿತ್ತು, ಆ ಸ್ಟಾರ್ ಮಾಡಿದಂಥ ಸಂಘಕ್ಕೆ ನಾವು ವಿಶೇಷವಾದ ಬಹುಮಾನ ಕೊಡ್ತೀವಿ. ಆಗಿನ ನವರಂಗ್ ಚಿತ್ರಮಂದಿರದ ಮ್ಯಾನೇಜರಾದ ಮುರಳಿ ಅವ್ರ ಕೈಯಿಂದ ನಾವು ಈ ಬಹುಮಾನ ಕೊಡಿಸ್ತೀವಿ ಅಂದ್ಬಿಟ್ಟು ಆ ಸಂಘದವರು ಪ್ರಕಟಣೆ ಮಾಡ್ತಾರೆ. ನೋಡಿ, ಈಗ ನೀನು ಯಾವನ ನಮ್ಮ ಗುರುಗೆ ಇದು, ನೀನು ಯಾರ ನಮ್ಮ ಗುರುಗನ್ನು ಕಿತ್ತಾಡೋಂಥ ಕಾಲದಲ್ಲಿ ಅಣ್ಣವ್ರ ಅಭಿಮಾನಿಗಳು ಆಗ ನೀವು ಸ್ಟಾರ್ ಮಾಡ್ಕೊಂಬನ್ರಿ, ನಾವು ನಿಮಗೆ ಬಹುಮಾನ ಕೊಡ್ತೀವಿ, ನೀವು ಯಾವ ಥರ ಸ್ಟಾರ್ ಮಾಡ್ತೀರ ನೋಡೋಣ, ನಿಮ್ಮಲ್ಲಿರೋ ಪ್ರತಿಭೆನ ಆಚೆ ತನ್ನಿ,
ಅಂತ ಅಣ್ಣವ್ರ ಅಭಿಮಾನಿಗಳಾಗ ಜನಕ್ಕೆ ಹೇಳ್ತಾಯಿದ್ರು. ಅಭಿಮಾನಿಗಳಿಗೆ ಹೇಳಿ ಅವರಲ್ಲಿದ್ದಂಥ ಹೊಸ ಪ್ರತಿಭೆಗಳನ್ನ ಆಚೆ ತರಿಸ್ತಾಯಿದ್ರು. ಇದು ನಿಜವಾದ ಒಂದು ಅಭಿಮಾನ ಅಂದರೆ. ಆಗ ಎಷ್ಟೋ ಅಭಿಮಾನಿ ದೇವರುಗಳು ವಿಭಿನ್ನ ರೀತಿಯಲ್ಲಿ ಅದ್ಭುತವಾದ ಸ್ಟಾರ್ಗಳ ಮೆರವಣಿಗೆಯನ್ನು ಮಾಡ್ಕೊಂಬಂದಿರು. ಆಗ ಒಂದು 2 ಅಭಿಮಾನಿ ಸಂಘಕ್ಕೆ ವಿಶೇಷವಾದ ಬಹುಮಾನ ಸಹ ಈ ಸಂಘದವ್ರು ಕೊಟ್ಟಿದ್ರು. ನೋಡಿ, ಹೋಗಿ ಸುಮ್ಮನೆ ಪಿಕ್ಚರ್ ನೋಡೋದು, ವಿಜಿಲ್ ಹೊಡೆಯೋದು, ನಮ್ಮ ಬಾಸ್ ದೇವರು ನಮ್ಮ ದೇಶ ಅಂತ ಕೂಗಾಡೋದು ಮುಖ್ಯ ಅಲ್ಲ. ಅಲ್ಲಿ ಒಂದು ವಿಶೇಷವಾದ ಚಟುವಟಿಕೆ ಮಾಡ್ತಾರಲ್ಲ, ಅದು ನಿಜವಾದ ಅಭಿಮಾನ ಅನ್ನೋದು. ಅಣ್ಣವ್ರ ಚಿತ್ರಗಳಂದರೆ ಸ್ಟಾರ್ ಅಂದ್ರೆ ಒಂಥರ ಹಬ್ಬ. ಅಣ್ಣವ್ರ ಚಿತ್ರಗಳು ಬರೀ ಇದೊಂದೇ ಅಲ್ಲ. ನಿಮಗೆ ಕಾಮನಬಿಲ್ಲು ಅನ್ನೋ ಒಂದು ಚಿತ್ರದಲ್ಲಿ ಅಲಂಕಾರ ಚಿತ್ರಮಂದಿರದಲ್ಲಿ ಒಂದು ರೀತಿಯಲ್ಲಿ ಅಲ್ಲಿ ವಾತಾವರಣನೇ ಸೃಷ್ಟಿ ಮಾಡಿದ್ರು. ಈ ಚಿಕ್ಕ ಕಟೌಟ್ ಥರ ಇವರು ಏನಪ್ಪ ಸರಿತಾ ಅವರು ಬುಟ್ಟಿ ಇಟ್ಕೊಂಬರ್ತಾರೋ ಥರ, ಅಣ್ಣವರು ನೇಗಿಲು ಉಳ್ತಾರೋ ಥರ, ಈ ಥರ ಎಲ್ಲ ಚಿಕ್ಕದೆಲ್ಲ ಮಾಡಿ ಹಳ್ಳಿ ವಾತಾವರಣನ ಸೃಷ್ಟಿ ಮಾಡಿದರು ಅಲಂಕಾರ ಚಿತ್ರಮಂದಿರದಲ್ಲಿ. ನೋಡಿ, ಈ ಥರ ಒಂಥರ ಥಿಯೇಟ್ರನ್ನ ಶೃಂಗಾರಗೊಳಿಸಿ ಒಂಥರ ಜನಕ್ಕೆ ಆಕರ್ಷಣೆ ಮಾಡಿ ಅವರು ಬಂದು ಪಿಕ್ಚರ್ ನೋಡೋ ಥರ ಈ ಥರ ಎಲ್ಲ ಮಾಡ್ತಾರಲ್ಲ, ಇದು ಅಭಿಮಾನ ಅಂದರೆ. ಈ ಥರ ಕೆಲಸ ಮಾಡ್ತಿದ್ದು ಬರೀ ಅಣ್ಣವ್ರ ಅಭಿಮಾನಿಗಳು ಮಾತ್ರ, ಇನ್ಯಾರೂ ಈ ಥರ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅಣ್ಣವರೇ ಒಂದು ಸಾಂಸ್ಕೃತಿಕ ರಾಯಭಾರಿ, ಅವ್ರ ಅಭಿಮಾನಿಗಳು ಒಂದು ಚಿಕ್ಕ ಸಾಂಸ್ಕೃತಿಕ ರಾಯಭಾರಿಗಳು. ನಾಡು ನುಡಿಗಾಗಿ ಹಾಗೂ ಸಮಾಜ ಸೇವೆಗಾಗಿ ಮುಡುಪಾಗಿಟ್ಟವರು ಅಣ್ಣವ್ರ ಅಭಿಮಾನಿಗಳು. ನೋಡಿ, ಇಂಥ ಒಂದು ಅದ್ಭುತವಾದಂಥ ಸ್ಟಾರ್ ಮೆರವಣಿಗೆ, ಸ್ಟಾರ್ ಸ್ಪರ್ಧೆಗಳು ಯಾರಾರ ಮಾಡಿದ್ರ? ಇಂಥ ಹಲವಾರು ಅಣ್ಣವ್ರ ವಿಚಾರಗಳನ್ನ ನಾನು ಆದಷ್ಟು ಬೇಗ ನಿಮ್ಮೆಲ್ಲರಿಗೂ ತಿಳಿಸ್ತಾ ಬರ್ತಾ ಇರ್ತೀನಿ. ನಿಮಗೆ ನನ್ನ ಚಾನಲ್ ಇಷ್ಟ ಆಗಿದರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ನನಗೆ ತಿಳಿಸಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಕರ್ನಾಟಕ ಮಾತೆ. ನಮಸ್ಕಾರ.